ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ಟೈಮ್ ಬಂದು 5 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಯೂನಿವರ್ಸಿಟಿ ಗ್ರೌಂಡಿಗೆ ಹೋಗ್ತಿದ್ದೀನಿ. ಇವತ್ತೇ ಫಸ್ಟ್ ಡೇ. ಬನ್ನಿ ಏನೇನು ಮಾಡಿಸ್ತಾರೆ ನೋಡೋಣ. ಜಸ್ಟ್ ಇವಾಗ ಬಂದು ರೀಚ್ ಆಗಿದ್ದೀವಿ. ಫುಲ್ ಕತ್ಲೆ ಇದೆ ನೋಡಿ. ಬಂದು ರೀಚ್ ಆಗಿದ್ದೀವಿ. ಬನ್ನಿ ಮುಗಿಸ್ಕೊಂಡು ಸಿಗ್ತೀನಿ. ನೋಡಿ ಫುಲ್ ಗ್ರೌಂಡ್ನ 5 ರೌಂಡ್ ವಾಕಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಎಲ್ಲರೂ ಓಡ್ತಾ ಇದ್ದಾರೆ ಇಲ್ಲಿರೋರೆಲ್ಲ. ನಾನು ನಮ್ಮ ಅಕ್ಕ ಇಬ್ಬರು ವಾಕಿಂಗ್ ಮಾಡ್ತಾ ಇರೋದು ಈ ಗ್ರೌಂಡಲ್ಲಿ. ನೋಡಿ ಈ ಗ್ರೌಂಡ್ನ 4 ರೌಂಡ್ ಹೊಡಿಯೋಷ್ಟರಲ್ಲೇ 20 ನಿಮಿಷ ಆಗೋಯ್ತು. ಬರೀ 4 ರೌಂಡು. ಇದು ಲಾಸ್ಟ್ ರೌಂಡ್ ಹೋಗ್ತಿರೋದು. ಆಗಲೇ 20 ನಿಮಿಷ ಆಗೋಗಿದೆ. ನೋಡಿ ಗೈಸ್, ಜಸ್ಟ್ ಇವಾಗ ಮನೆಗೆ ಬಂದಿದ್ದೀನಿ. ಈಗ ಬೇಗ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗಬೇಕು. ಇವತ್ತು 8 ಗಂಟೆಗೆ ಇದೆ ಕಾಲೇಜ್, 9 ಗಂಟೆಗೆ ಇಲ್ಲ ನಿನ್ನೆ ಥರ. ಬನ್ನಿ ಬೇಗ ಹೋಗೋಣ. ಟೈಮ್ ಆಗೋಗಿದೆ ಕಾಲೇಜ್ಗೆ. ಬನ್ನಿ ಬೇಗ ನಾಷ್ಟ ಮಾಡ್ಕೊಂಡು ಹೋಗೋಣ. ಟೈಮ್ ಆಗೋಗಿದೆ ಕಾಲೇಜ್ಗೆ. ಆಯಿತು, ಆಮೇಲೆ ಜಸ್ಟ್ ಇವಾಗ ಕಾಲೇಜ್ ಬಂದು ರೀಚ್ ಆದೆ. ಟೈಮ್ ಆಗೋಗಿದೆ. ಎಲ್ಲರೂ ಓಡೋಗ್ತಿದ್ದಾರೆ. ಬನ್ನಿ ಬೇಗ ಕ್ಲಾಸ್ಗೆ ಹೋಗೋಣ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಇನ್ನೂ ಯಾರೂ ಬಂದೇ ಇಲ್ಲ ಕ್ಲಾಸ್ಗೆ. 3 ಜನನ ಬಿಟ್ಟು ಬೇರೆ ಯಾರೂ ಬಂದೇ ಇಲ್ಲ ಕ್ಲಾಸ್ಗೆ. ನಾನು ಓಡ್ಕೊಂಬಂದೆ. ಕ್ಲಾಸ್ ಎಲ್ಲ ಮುಗೀತು. ಬ್ರೇಕ್ ಇವಾಗ ನೋಡಿ ಯಾರು ಇಲ್ಲ. ಇವನು ನೋಡಿ ಆಗಲೇ ತಿನ್ಕೊಂಡು ಕೂತಿದ್ದಾನೆ. ಕ್ಲಾಸ್ ಮುಗೀತು. ಇವಾಗ ಕೇಸ್ ಸ್ಟಡಿ ಇದೆ, ಅದಕ್ಕೆ ಎಲ್ಲರೂ ಓದ್ಕೋತಿದ್ದಾರೆ. ಆದರೆ ಮ್ಯಾಮ್ ಮಾತ್ರ ವೈವತ್ ಓದ್ತಿದ್ದಾರೆ ಎಲ್ರಿಗೂ. ಇವಾಗ ಫಸ್ಟು ಕೇಸ್ ಸ್ಟಡಿ ಮುಗಿಸ್ಕೊಂಡು ಆಮೇಲೆ ವರ್ಕ್ಶೀಟ್ ಇದೆ ಮುಗಿಸ್ಕೊಂಡು ಲಾ ಕಂಟಿನ್ಯೂ ಮಾಡ್ತೀನಿ. ವರ್ಕ್ಶೀಟ್ ಎಲ್ಲ ಮುಗೀತು. ಆದರೂ ಎಲ್ಲ ಇನ್ನೂ ಕ್ಲಾಸಲ್ಲಿ ಕೂತಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಮನೆಗೆ ಎದ್ದೋಗೋದಷ್ಟೇ ಇವಾಗ. ನೋಡಿ ನೀಟಾಗಿ ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀನಿ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನಕ್ಕೆ. ಯಾಕಂದರೆ ಇವತ್ತು ಕೊನೆ ದಿನ. ಇವತ್ತು ಹೋಗಿ ಕಾಯಿ ಬಿಚ್ಕೊಂಬಂದ್ಬಿಟ್ಟು ನಾಳೆ ಎಲ್ರಿಗೂ ಸ್ವೀಟ್ ಮಾಡಿ ನಾವು ತಿನ್ನಬೇಕು, ಬೇರೆಯವ್ರಿಗೂ ಹಂಚ್ಬೇಕು. ಬನ್ನಿ ಬೇಗ ಹೋಗಿ ಕಾಯಿ ಬಿಚ್ಕೊಂಬರೋಣ. ಬೇಗ ಹೋಗ್ಬಿಡೋಣ, ಯಾರೂ ಇರಲ್ಲ ಅಂತ ಇಲ್ಲಿಗೆ ಬಂದರೆ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲೇ. ಇನ್ನೂ ಅರ್ಧ ಅವರ್ ಇದೆ ಓಪನ್ ಮಾಡೋಕ್ಕೆ. ಅರ್ಧ ಅವರ್ ಮುಂಚೆನೇ ಬಂದು ನಿಂತಿದ್ದಾರೆಲ್ಲ ಕಾಯಿ ಕಟ್ಟೋಕ್ಕೆ, ಬಿಚ್ಚೋಕ್ಕೆ ಎಲ್ಲದು. ಒಳಗಡೆ ನೋಡಿ ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ ಒಳಗಡೆ. ಇವರೆಲ್ಲ ಕಾಯಿ ಕಟ್ಟೋಕ್ಕೆ ಮತ್ತು ಬಿಚ್ಕೊಂಡು ಹೋಗೋಕ್ಕೆ ಬಂದಿರೋರು ಇವರೆಲ್ಲ. ನೋಡಿ ಎಷ್ಟೊಂದು ಜನ ಕಟ್ಟಿದ್ದಾರೆ ಕಾಯಿ. ನಾವು ಇವಾಗ ಕಾಯಿ ಬಿಚ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ನಾವು ಕಟ್ಟಿರೋದು ಈ ಕಡೆ ಸೈಡಲ್ಲಿ. ಇಲ್ಲೇ ಇದೆ 3 ಕಾಯಿನು. ನಂದು, ನಮ್ಮ ಅಮ್ಮಂದು, ನಮ್ಮ ಅಕ್ಕಂದು. ನಾವು 3 ಜನ ಕಟ್ಟಿದ್ದು. ನೋಡಿ ಎಷ್ಟು ಜನ ಕಟ್ಟಿದ್ದಾರೆ. ಕಾಯಿ ಬಿಚ್ಚಾಯಿತು. ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋದಷ್ಟೇ. ನೋಡಿ ಎಷ್ಟೊಂದು ಜನ ಕಟ್ಟಿದ್ದಾರೆ. ಅಲ್ಲಿ ಕೆಳಗೂ ಇದೆ ನೋಡಿ. ಇದು ಆಂಜನೇಯನ ದೇವಸ್ಥಾನದ ಹತ್ರ ಇರೋದು ಆಂಜನೇಯನ ಸ್ಟ್ಯಾಚು. ತುಂಬ ಉದ್ದ ಇದೆ ಇದು ಮಾತ್ರ. ನೋಡಿ ದೇವಸ್ಥಾನದ ಈಚೆಗಡೆ ಹಿಂಗಿದೆ. ನಾವಿವಾಗ ಮನೆಗೆ ಹೊರಟು ಆದರೂ ಎಷ್ಟು ಜನ ಬರ್ತಿದ್ದಾರೆ ನೋಡಿ. ಈ ದೇವಸ್ಥಾನಕ್ಕಂತೂ ಜನ ಜಾಸ್ತಿ ಬರ್ತಾರೆ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಮನೆಗೆ. ಕಾಯೆಲ್ಲ ಬಿಚ್ಕೊಂಡು ಬಂದಿದ್ದಾಯಿತು. ಈಗ ಒಳಗೋಗಿ ಮನೇಲಿ ಪೂಜೆ ಮಾಡೋಣ. ನೋಡಿ ನಾವು ಬರೋ ವರ್ಷದಲ್ಲಿ ಯಾರೋ ಬಂದು ಪತ್ರಿಕೆ ಇಟ್ಬಿಟ್ಟು ಹೋಗಿದ್ದಾರೆ ಮನೆ ಗುರುಪ್ರೇಷರು. ಬನ್ನಿ ಯಾರು ಅಂತ ನೋಡೋಣ. ಇದು ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದು.
ಮನೆಗೆ ಬರುವಾಗ ನಮ್ಮ ಅಮ್ಮಂಗೆ ಏನಂತ ಹೇಳಿದೆ ಅಂದ್ರೆ ಹೇಳ್ರಪ್ಪ ಹೇಳ್ರು. ಜಿಮ್ಗೆ ಹೋಗಕ್ ಸ್ಟಾರ್ಟ್ ಮಾಡಿ ಎಷ್ಟೊಂದು ದಿನ ಆಯ್ತು, ಪ್ರೋಟೀನ್ ಇಲ್ಲಿ ತನಕ ತಿಂದಿಲ್ಲ. ಪ್ರೋಟೀನ್ ತಗೊಂಬರಮ್ಮ, ಪ್ರೋಟೀನ್ಗೆ ಏನಾರು ಮಾಡೋಣ ಅಂದಿದ್ಕೆ ನಮ್ಮಮ್ಮ ಅಂಗಡಿಗೆ ಹೋಗ್ಬಿಟ್ಟು ಪನ್ನೀರ್ ತಂದಿದ್ದಾರೆ. ಬನ್ನಿ ಅದ್ರಲ್ಲಿ ಒಂದು ರೆಸಿಪಿ ಮಾಡೋಣ, ಪನ್ನೀರ್ ಟಿಕ್ಕಾ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಪನ್ನೀರ್ ಕಟ್ ಮಾಡಿ ಇಟ್ಕೋಬೇಕು, ಆಮೇಲೆ ಧನಿಯಾ ಪುಡಿ ರೆಡಿ ಮಾಡ್ಕೋಬೇಕು, ಮೆಣಸಿನ್ಕಾಯಿ ಪುಡಿ ರೆಡಿ ಮಾಡ್ಕೋಬೇಕು, ಗರಂ ಮಸಾಲ ಬೇಕು, ಉಪ್ಪು ಬೇಕು. ಉಪ್ಪು ಇಷ್ಟೊಂದು ಹಾಕ್ಬಿಡಿ, ಸ್ವಲ್ಪ ಹಾಕಿ ಸಾಕು. ಒಂದು ಸ್ವಲ್ಪ ಎಣ್ಣೆನೂ ಇಷ್ಟೊಂದು ಹಾಕ್ಬಿಡಿ, ಅದರಲ್ಲೂ ಪ್ರೋಟೀನ್ ಸಿಗಲ್ಲ. ಬನ್ನಿ ಇವಾಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆಲ್ಲ. ಬನ್ನಿ ಇವಾಗ ಇದೆಲ್ಲ ರೆಡಿ ಆಗಿದೆ ಅಲ್ವಾ. ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಒಂದು ಬಟ್ಲು ತೊಗೋಬೇಕು. ಬಟ್ಲು ತೊಗೊಂಡು ಎಲ್ಲ ಹಾಕೋಕ್ಕೂ ಮುಂಚೆ ಫಸ್ಟು ಕೈ ತೊಳ್ಕೊಬೇಕು. ಬನ್ನಿ ಇವಾಗ ಫಸ್ಟು ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫಸ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರ್ನೆಲ್ಲ ಒಂದು ಬೌಲ್ ಒಳಗೆ ಹಾಕೋಬೇಕು. ಎಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ ನೋಡಿ, ಒಂದೇ ಒಂದು ಸ್ಪೂನ್ ಎಣ್ಣೆ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೊಳ್ಳಿ. ಆಮೇಲೆ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನೋಡಿ ಮ್ಯಾರಿನೇಟ್ ಎಲ್ಲ ಆಗಿದೆ. ನೀಟಾಗಿ ಈ ಥರ ಕಳಿಸ್ಬಿಟ್ಟು ಒಂದು 15 ನಿಮಿಷ ಈ ಥರ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಬಿಡ್ಬೇಕು. ನೋಡಿ 1/4 ಗಂಟೆ ಆಗಿದೆ ಮಾಡಿಕ್ಕಿ. ಬನ್ನಿ ನೀಟಾಗಿ ಮ್ಯಾರಿನೇಟ್ ಆಗಿದೆಯಾ ಇಲ್ವಾ ನೋಡೋಣ. ನೀಟಾಗಿ ಮ್ಯಾರಿನೇಟ್ ಆಗಿದೆ. ನೋಡಿ ಫಸ್ಟ್ ಸ್ಟವ್ ಹಚ್ಕೊಂಡು ಹೆಂಚು ಕಾಯಕ್ಕೆ ಇಕ್ಬೇಕು. ಒಂದು ಸ್ವಲ್ಪ ಹೊತ್ತು ಕಾಯ್ದಿಡ್ಬೇಕು. ಬನ್ನಿ ಸ್ಟವ್ ಕಾಯ್ದಿದೆ, ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ನೋಡಿ ಫುಲ್ಲು ಹಿಂಗೆ ಹೆಂಚೆಲ್ಲ ಸ್ಪ್ರೆಡ್ ಆಗಂಗೆ ಮಾಡಬೇಕು. ನಾನು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಡಯಟಲ್ಲಿ ಇದ್ದೀನಿ, ಸೊ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಒಳ್ಳೆಯದು. ಬನ್ನಿ ಈಗ ಇದನ್ನು ಒಂದೊಂದೇ ಪೀಸ್ ಇಕ್ಕೋಣ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕೆಳಗಡೆ ಎಲ್ಲ ರೋಸ್ಟ್ ಆಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ತಿರ್ವು ಹಾಕಬೇಕು, ಯಾಕಂದರೆ ಈ ಕಡೆ ಸೈಡು ರೋಸ್ಟ್ ಆಗಬೇಕಲ್ಲ, ಸೊ ಹಂಗಾಗಿ ಉಲ್ಟಾ ದಬ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ತಿಂದಷ್ಟು ಟೇಸ್ಟ್ ಜಾಸ್ತಿ. ರೋಸ್ಟ್ ಮಾಡ್ಕೊಂಡು ತಿಂದಷ್ಟು ಸಕ್ಕತ್ತಾಗಿರುತ್ತೆ. ಬನ್ನಿ ಗೈಸ್, ತಿಂದು ನೋಡೋಣ ಹೆಂಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಗೈಸ್, ನೀವು ಮನೇಲಿ ಟೇಸ್ಟ್ ಮಾಡಿ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದನ್ನು ನೀವು ಊಟಕ್ಕೆ ನೆಂಚ್ಕೊಂಡು ತಿನ್ನಿ, ಸೈಡ್ಸ್ ಆಗಿ ಸಖತ್ತಾಗಿರುತ್ತೆ.
ನೀವು ಟ್ರೈ ಮಾಡಿ ನೋಡಿ ರೆಸಿಪಿನ. ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ನೋಡಿದ್ರಲ್ಲ ಪನ್ನೀರ್ ಟಿಕ್ಕ ಹೆಂಗ್ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ಲರೂ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡಿ. ಧನ್ಯವಾದಗಳು ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.